ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ಇರಾನ್, ಇಸ್ರೇಲ್, ಅಮೆರಿಕ ದೊಡ್ಡ ಮಟ್ಟದ ಯುದ್ಧ ನಡೀತಾ ಇದೆ. ಇವತ್ತು ಈ ಯುದ್ಧ 30 ದೇಶಗಳಿಗೆ ವ್ಯಾಪಿಸಿದೆ. ಆದರೆ ಈ ಎಲ್ಲದಕ್ಕಿಂತ ಇವತ್ತು ದೊಡ್ಡದಾಗಿ ಗಮನ ಸೆಳೀತಿರೋದು ಬರೀ ಯುದ್ಧ ಅಲ್ಲ, ಯುದ್ಧದ ಹಿಂದೆ ಇರೋ ಟೆಕ್ನಾಲಜಿ. ಇರಾನ್ ಮೇಲೆ ಇಸ್ರೇಲ್, ಅಮೆರಿಕ AI ವಾರ್. ಏನದು AI ವಾರ್? ನಾವು ಇವತ್ತೆಲ್ಲ ದಿನ ಬೆಳಗಾದ್ರೆ ಕೇಳ್ತಾ ಇದ್ದೀವಿ. ನಮ್ಮ ಮೊಬೈಲ್ಗಳಿಗೂ AI ಬಂದ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟಿದೆ. ಈ AI ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಕರಿತೀವಿ, ಅದಿವತ್ತು ಯುದ್ಧಕ್ಕೂ ಬಂದ್ಬಿಟ್ಟಿದ್ಯಾ? ಏನಾಗ್ತಿದೆ ಹಂಗಾದ್ರೆ? AI ಇಂದ ಯುದ್ಧದ ರೀತಿ ನೀತಿಗಳು ಬದಲಾಗ್ತಿದ್ಯಾ? ಏನೆಲ್ಲ ಆಗ್ತಿದೆ ಅಂತ ಹಂತವಾಗಿ ನೋಡೋಣ ವೀಕ್ಷಕರೇ. ಮೊದಲಿಗೆ ಯುದ್ಧದ ದಿಕ್ಕನ್ನೇ ಬದಲಾಯಿಸಿದೆ ಅಂತ ಹೇಳ್ತಾ ಇದ್ದಾರೆ AI ತಂತ್ರಜ್ಞಾನ. ಏನು ಯುದ್ಧದ ದಿಕ್ಕನ್ನು ಬದಲಾಯಿಸಿದೆ ಅಂದ್ರೆ, AI ಆಧಾರಿತ ಸಾಫ್ಟ್ವೇರ್ಗಳೇನಿದಾವೆ ಅದನ್ನ ಅಮೆರಿಕದ ಪೆಂಟಗಾನ್ ಬಳಸ್ತಾ ಇದೆ. ಅಂದ್ರೆ ಅಮೆರಿಕದ ರಕ್ಷಣಾ ವಿಭಾಗ ಏನಿದೆ, ಪೆಂಟಗಾನ್ ರಕ್ಷಣಾ ಮುಖ್ಯ ಕಚೇರಿ, ಅದರಲ್ಲಿ ಈ ಒಂದು AI ಆಧಾರಿತ ಸಾಫ್ಟ್ವೇರ್ಗಳನ್ನ ಬಳಸಲಾಗ್ತಿದೆ. ನಾವು ಇವತ್ತು ದಿನಗಳಲ್ಲಿ ದಿನ ಬೆಳಗಾದ್ರೆ ನೋಡ್ತಿದೀವಿ, AI ವಿಡಿಯೋಗಳು ಬರುತ್ತೆ, AI ಫೋಟೋಗಳು ಬರುತ್ತೆ. ಅದಲ್ಲ, ನಿಜವಾದ AI ಬಳಕೆ ಆಗ್ತಿರೋದು ಇವತ್ತು ಆರ್ಮಿನಲ್ಲಿ. ಪೆಂಟಗಾನ್ ಏನಂತ ಬಳಕೆ ಮಾಡ್ಕೊತಾ ಇದೆ AI ನ? ಟಾರ್ಗೆಟ್ ಸೆಲೆಕ್ಷನ್ ಮತ್ತು ದಾಳಿಯ ಯೋಜನೆಯನ್ನ ರೂಪಿಸ್ತಾ ಇದೆ AI. ಅಂದ್ರೆ ಯಾವುದೇ ಒಂದು ದೇಶದ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿದಾಗ ಆ ದೇಶದ ಮೇಲೆ ಹೆಂಗ್ ದಾಳಿ ಮಾಡೋದು, ಆ ದೇಶದ ಯಾವ್ಯಾವ ಆಯಕಟ್ಟಿನ ಸ್ಥಳಗಳನ್ನ ಗುರಿಯಾಗಿಸಿ ನಾವು ದಾಳಿ ಮಾಡಬೇಕು, ಮೊದಲಿಗೆ ಯಾರ ಮೇಲೆ ದಾಳಿ ಮಾಡಬೇಕು, ಮೊದಲಿಗೆ ಯಾವ ರೀತಿ ದಾಳಿ ಮಾಡಬೇಕು, ಯಾವ ಯುದ್ಧ ವಿಮಾನದಿಂದ ದಾಳಿ ಮಾಡಬೇಕು, ಯಾವ ರೀತಿಯ ಬಾಂಬ್ ಹಾಕ್ಬೇಕು, ಯಾವ ರೀತಿಯ ಕ್ಷಿಪಣಿ ಪ್ರಯೋಗ ಮಾಡಬೇಕು, ಅಥವಾ ಇಲ್ಲಿಗೆ ಏನಾದ್ರೂ ಡ್ರೋನ್ನ ಹರಿಬಿಡ್ಬೇಕಾ, ಈ ಎಲ್ಲಾ ಟಾರ್ಗೆಟ್ ಸೆಲೆಕ್ಷನ್ ಮತ್ತೆ ದಾಳಿಯ ಯೋಜನೆಯನ್ನ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ರೂಪಿಸ್ತಾ ಇದೆ. ಆಂಥ್ರೋಪಿಕ್ ಕಂಪನಿಯ ಕ್ಲೌಡ್ AI ಏನಿದೆ ಅದು ಇವತ್ತು ಭಾರಿ ಜನಪ್ರಿಯನೂ ಆಗಿದೆ, ಕುಖ್ಯಾತನೂ ಆಗಿದೆ. ಯಾಕೆಂದ್ರೆ ಇದೇ ಒಂದು ಆಂಥ್ರೋಪಿಕ್ ಕಂಪನಿಯ ಕ್ಲೌಡ್ AI ಮಾಡೆಲ್ ಏನಿದೆ ಇದನ್ನ ಪೆಂಟಗಾನ್ ಬಳಸ್ಕೊಂತ ಇದೆ. ಇವಾಗ ಏನು ಇರಾನ್ ಮೇಲೆ ನಡೆದಂತ ಯುದ್ಧದಲ್ಲಿ ಆಂಥ್ರೋಪಿಕ್ ಕಂಪನಿಯ ಒಂದು AI ಮಾಡೆಲ್ ಇದೆ, ಅದನ್ನೇ ಬಳಸ್ಕೊಂಡು ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ. ಖಮೇನಿ ಜೊತೆಗೆ 40 ಜನ ಕಮಾಂಡರ್ಗಳು ಒಂದೇ ಕಡೆ ಇದ್ದಂತ ಸಂದರ್ಭದಲ್ಲೇ ದಾಳಿ ಮಾಡಿ ಹತ್ಯೆ ಮಾಡಲಾಗಿದೆ ಅಂತ ಒಂದು ಮಾಹಿತಿ. ಅದೇ ರೀತಿ 150 ಜನ ವಿದ್ಯಾರ್ಥಿನಿಯರಿದ್ದ ಒಂದು ಶಾಲೆಯ ಮೇಲೂ ಕೂಡ ಇದೇ ರೀತಿಯಾದಂತಹ ಒಂದು ದಾಳಿ ಯೋಚನೆ ರೂಪಿಸಿ ಬಾಂಬ್ ಹಾಕಿ ಆ ದಾಳಿಯಲ್ಲಿ ಆ ಮಕ್ಕಳು ಸಾವನ್ನಪ್ಪಿದ್ರು. ಅಂದ್ರೆ ಈ ಆಂಥ್ರೋಪಿಕ್ ಕ್ಲೌಡ್ ಕಂಪನಿ ಏನಿದೆ ಅದು ಬರೀ ನಿಗದಿತ ಗುರಿ ಮೇಲೆ ದಾಳಿ ಮಾಡೋದಷ್ಟೇ ಅಲ್ಲ, ಕೆಲವೊಂದು ಟೈಮ್ ಲೆಕ್ಕಾಚಾರ ಮಿಸ್ ಆದ್ರೆ ಈ ರೀತಿ ಅಮಾಯಕರು ಸಾವನ್ನಪ್ಪಕ್ಕೂ ಕಾರಣ ಆಗ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಪ್ಲಸ್ ಅಂಡ್ ಮೈನಸ್ ಎರಡೂ ಕೇಳಿ ಬರ್ತಾ ಇದೆ. ಇರಾನ್ ನಲ್ಲಿ 100ಕ್ಕೂ ಹೆಚ್ಚು ಟಾರ್ಗೆಟ್ಗಳನ್ನ ಈ ಒಂದು AI ಆಯ್ಕೆ ಮಾಡಿತ್ತು. ಯಾವಾಗ ನಾವು ಇರಾನ್ ಮೇಲೆ ಯುದ್ಧ ಮಾಡ್ತೀವಿ, ಇರಾನ್ ಜನರೇ ಕಾಯ್ತಾ ಇರಿ, ನೆರವಿಗೆ ನಾವು ಧಾವಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು. ಯುದ್ಧ ನೌಕೆಗಳು ಇರಾನ್ ಹತ್ತ ಧಾವಿಸ್ತಾ ಇದ್ವು, ದೊಡ್ಡ ದೊಡ್ಡ ಟ್ಯಾಂಕರ್ಗಳು ಬರ್ತಾ ಇದ್ವು. ಇಂಥ ಸಂದರ್ಭದಲ್ಲಿ ಈ AI ಮಾಡೆಲ್ಗಳೇನಿತ್ತು ಅದನ್ನ ಇಟ್ಕೊಂಡು ಕೂತ್ಕೊಂಡು ಅಮೆರಿಕ ಪೆಂಟಗಾನ್ ನಲ್ಲಿ ದೊಡ್ಡ ಮಟ್ಟದ ಯೋಜನೆಯನ್ನ ರೂಪಿಸಲಾಗ್ತಿತ್ತು. ಈ ಯೋಜನೆಯನ್ನ ರೂಪಿಸೋ ಸಂದರ್ಭದಲ್ಲಿ ಇರಾನ್ ನಲ್ಲಿರೋ 100ಕ್ಕೂ ಹೆಚ್ಚು ಟಾರ್ಗೆಟ್ಗಳನ್ನ AI ಆಯ್ಕೆ ಮಾಡ್ಕೊಂಡಿತ್ತು. ಜೊತೆಗೆ ಬರೀ ಟಾರ್ಗೆಟ್ ಆಯ್ಕೆ ಮಾಡ್ಬಿಟ್ಟು ನೋಡಪ್ಪ ಇಂಥ ಕಡೆ ಗುಂಡಾರ್ಸು, ಇಂಥ ಕಡೆ ಬಾಂಬ್ ಹಾಕು ಅಂತ ಅಷ್ಟೇ ಹೇಳಲಿಲ್ಲ, ದಾಳಿಗೆ ಯಾವ ರೀತಿ ಮಾಡಬೇಕು ಅನ್ನೋ ಮಾರ್ಗದರ್ಶನನೂ ಮಾಡ್ತು. ಏನೊಂದು ಯುದ್ಧ ನೌಕೆಗಳಿರುತ್ತೆ ಸಮುದ್ರದಲ್ಲಿ, ಆ ಯುದ್ಧ ನೌಕೆಗಳಿಂದ ಏನೊಂದು ಯುದ್ಧ ವಿಮಾನಗಳು ಹಾರಾಡ್ಬೇಕಾ, ಕ್ಷಿಪಣಿಗಳು ಹೋಗ್ಬೇಕಾ, ಯಾವುದರಿಂದ ದಾಳಿ ಮಾಡಿದ್ರೆ ಸೂಕ್ತ, ಆ ಎಲ್ಲಾ ನಿರ್ದೇಶನಗಳನ್ನ AI ಕೊಡ್ತಾ ಇತ್ತು. ಮತ್ತೆ ಯಾವ ಯುದ್ಧ ವಿಮಾನ ಶಸ್ತ್ರಾಸ್ತ್ರ ಬಳಸಬೇಕು ಅನ್ನೋ ಸಲಹೆ ಇದೆಯಲ್ಲ, ಇದು ಈ ಹಂತದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಮೇಜ್ಗಳಲ್ಲಿ ನೋಡ್ತಿದ್ದೀರಾ, ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಕ್ಷಿಪಣಿಗಳನ್ನ ಉಡಾಯಿಸಿದಂತ ಸಂದರ್ಭದಲ್ಲಿ ಅದರ ಹಾನಿಯ ತೀವ್ರತೆ ಎಷ್ಟಿರುತ್ತೆ, ಡ್ರೋನ್ ಮೂಲಕ ದಾಳಿ ಮಾಡಿದ್ರೆ ಆ ಹಾನಿಯ ತೀವ್ರತೆ ಏನಿರುತ್ತೆ, ಯುದ್ಧ ವಿಮಾನದಲ್ಲಿ ಅದರಲ್ಲೂ B2 ಬಾಂಬರ್ಗಳೇನಾದ್ರು, ಬಂಕರ್ ಬಸ್ಟರ್ ಅಂತ ಕರೀತಾರೆ, ಈ ಬಂಕರ್ ಬಸ್ಟರ್ ಬಾಂಬ್ಗಳನ್ನೇನಾದ್ರೂ ಹಾಕಿದ್ರೆ ಅದು ಬಾಂಬ್ ಬಿದ್ದ ಕೂಡಲೇ 100 ಮೀಟರ್ ಆಳಕ್ಕೆ ಭೂಮಿಯನ್ನು ಕೊರೆದು ಒಳಗಡೆ ಹೋಗಿ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಅಲ್ಲೇನಾದ್ರೂ ಶತ್ರುಪಾಳೆಯದ ಒಂದು ಭೂಗತ ತಾಣಗಳೇನಾದ್ರೂ ಇದ್ರೆ ಅದು ಒಳಗ್ ದಾಳಿ ಮಾಡ್ಬೇಕಾದ್ರೆ B2 ಬಾಂಬರ್ ಮೂಲಕ ದಾಳಿ ಮಾಡಬೇಕು. ಈ ತರ ಯಾವ್ಯಾವ ಶಸ್ತ್ರಾಸ್ತ್ರ ಬಳಸಬೇಕು, ಯಾವ ಯುದ್ಧ ವಿಮಾನ ಬಳಸಬೇಕು ಅನ್ನೋ ಸಲಹೆಯನ್ನು ಕೂಡ ಈ ಒಂದು AI ಕೊಟ್ಟಿತ್ತು ಅಂತ ಮಾಹಿತಿ. ಜೊತೆಗೆ ಅಮೆರಿಕ ಸೇನೆಯ B2 ಬಾಂಬರು, ಫೈಟರ್ ಜೆಟ್ ಮತ್ತೆ ಕ್ರೂಸ್ ಮಿಸೈಲ್ಗಳ ನಿಯಂತ್ರಣ ಕೂಡ ಮಾಡ್ತಾ ಇತ್ತು ಅಂತ. ಇದು ಬಹಳ ಒಂದು ರೀತಿ ಆತಂಕಕಾರಿ, ಒಂದು ರೀತಿ ಅಚ್ಚರಿಯ ಮತ್ತೆ ಒಂದು ರೀತಿ ವಿಸ್ಮಯಕಾರಿ ವಿದ್ಯಮಾನ ಅಂತ ಹೇಳ್ಬೋದು. ಯಾಕಂದ್ರೆ
ಈ ತರ ಒಂದು B2 ಬಾಂಬರ್ಗಳು, ಫೈಟರ್ ಜೆಟ್ಗಳು, ಕ್ರೂಸ್ ಮಿಸೈಲ್ಗಳೇನಿದಾವೆ ಇದನ್ನೇ ನಿಯಂತ್ರಣ ಮಾಡುವಂತ ಕೆಪಾಸಿಟಿ AI ಕೈಲಿದೆ ಅಂದ್ರೆ AI ಆ ಶಕ್ತಿಯನ್ನ ಸೇನೆ ಕೊಟ್ಟಿತ್ತು ಅಂದ್ರೆ ಇದು ಪೂರಕವಾದ್ರೂ ಆಗ್ಬೋದು, ಯುದ್ಧಕ್ಕೆ ಮಾರಕ ಆಗ್ಬೇಕಾದ್ರೂ ಆಗ್ಬೋದು. ಅಂದ್ರೆ ನಿಯಂತ್ರಣ ತಪ್ಪಿದ್ರೆ ಏನಾಗುತ್ತೆ ಅಂತ. ಆದ್ರೆ ಸದ್ಯಕ್ಕೆ ನಿಯಂತ್ರಣದಲ್ಲಿ ಇದೆ. ಆ ಕಾರಣದಿಂದಾಗಿ ಯುದ್ಧ ನಡೀತಾ ಇದೆ. ಇನ್ನ ಈ ನ್ಯೂ ಕಿಲ್ ಚೈನ್ ಅಂತ ಹೇಳ್ಬಿಟ್ಟು ಈ AI ಒಂದು ಮಾಡೆಲ್ ನ ರೂಪಿಸಿತ್ತು. ಯಾವಾಗ ಇರಾನ್ ಯುದ್ಧದ ಸಂದರ್ಭದಲ್ಲಿ ಅಮೆರಿಕಾದ ಒಂದು ಪೆಂಟಗಾನ್ ರೂಪಿಸಿದ್ದಂತ ಒಂದು AI ಟೆಕ್ನಾಲಜಿ ಏನಿತ್ತು ಅದು ದಿ ನ್ಯೂ ಕಿಲ್ ಚೈನ್ ಅಂತ. ಇದು ಏನಂದ್ರೆ ಸಂಪೂರ್ಣವಾಗಿ AI ತಂತ್ರಜ್ಞಾನವನ್ನೇ ಬಳಸ್ಕೊಂಡು ಇರಾನ್ ಮೇಲೆ ದಾಳಿಗೆ ಯಾವ ರೀತಿ ಪ್ಲಾನ್ ಮಾಡಬೇಕು, ಯಾವ ರೀತಿ ನಾವು ಈ ಕಿಲ್ ಚೈನ್ ನ ನಾವು ಸಂಘಟಿಸಬೇಕು, ಯಾರನ್ನ ಮೊದಲು ಹೊಡಿಬೇಕು, ಯಾರನ್ನ ನಂತರ ಹೊಡಿಬೇಕು, ಯಾವುದು ಮೊದಲ ಟಾರ್ಗೆಟ್. ಅಂದ್ರೆ ಈ ಹಿಂದೆ ಹೇಳಿದಂತೆ 100ಕ್ಕೂ ಹೆಚ್ಚು ಟಾರ್ಗೆಟ್ ಗಳನ್ನ AI ಗುರಿಯಾಗಿಸ್ಕೊಂಡಿತ್ತು ಅಂದ್ರೆ ಈ 100 ಟಾರ್ಗೆಟ್ ಗಳ ಪೈಕಿ ಯಾವ್ದನ್ನ ಸೈಕಲ್ ಚೈನ್ ವೈಸ್ ಬರ್ಬೇಕಲ್ಲ, ಒಂದಾದ್ಮೇಲೆ ಎರಡಾದ್ಮೇಲೆ ಮೂರಾದ್ಮೇಲೆ, ಅಂದ್ರೆ ಇಲ್ಲಿ ಹೊಡೆದ್ಮೇಲೆ ನೆಕ್ಸ್ಟ್ ಹಿಟ್ ಇದು, ಆ ನೆಕ್ಸ್ಟ್ ಹಿಟ್ ಇದು, ಈ ತರ ಪ್ರತಿಯೊಂದನ್ನು ಕೂಡ ಗುರುತಿಸಿ ಇಡುವಂತ ಕೆಲಸನ ಈ AI ಟೆಕ್ನಾಲಜಿ ಮಾಡಿತ್ತು. ಇದಕ್ಕೆ ನ್ಯೂ ಕಿಲ್ ಚೈನ್ ಅಂತ ಯಾಕೆ ಹೆಸರಿಟ್ಟಿತ್ತು ಅಂದ್ರೆ ಒಂದು ದಾಳಿಯನ್ನು ನಡೆಸಿದಂತ ಸಂದರ್ಭದಲ್ಲಿ ಅದರ ಒಂದು ರಿಪರ್ಕಷನ್ ಎಫೆಕ್ಟ್ಗಳಾಗ್ತಾ ಇರುತ್ತೆ. ಪೂರಕ ಮತ್ತೆ ಮಾರಕವಾದಂತಹ ಪ್ರತಿಕ್ರಿಯೆಗಳು ಬರ್ತಿರ್ತವೆ. ಒಂದು ಕಡೆ ದಾಳಿ ನಡೆಸಿದ ತಕ್ಷಣ ಪ್ರತಿ ದಾಳಿ ಎದುರಾಗ್ಬೋದು, ಅಥವಾ ಅವರಲ್ಲಿರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗ್ಬೋದು. ಅದಕ್ಕೆ ಸೂಕ್ತವಾದ ತಂತ್ರಗಾರಿಕೆ ಮಾಡ್ಕೊಂಡು ಮುಂದಿನ ದಾಳಿ ರೂಪಿಸ್ಬೇಕಾಗುತ್ತೆ. ಹಾಗಾಗಿ ಇದೊಂದು ರೀತಿ ಚೈನ್ ಇದ್ದಂಗೆ, ಇದೊಂದು ಚೈನ್ ಲಿಂಕ್ ಇದೆ, ಕೊಂಡಿ ಇದ್ದಂಗೆ, ಪ್ರತಿಯೊಂದಕ್ಕೂ ಸಂಪರ್ಕ ಇರುತ್ತೆ. ಹಾಗಾಗಿ ಆ ಒಂದು ಸಂಪೂರ್ಣವಾದಂತ ಒಂದು ಸಂಕೀರ್ಣವಾದಂತ ವ್ಯವಸ್ಥೆನ ಈ AI ರೂಪಿಸಿತ್ತು. ಮತ್ತೆ ಈ ನ್ಯೂ ಕಿಲ್ ಚೈನ್ ಅಂತ ಏನ್ ಮಾಡಿದ್ರಲ್ಲ, ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ನಮ್ಮಂತವ್ರು ನಿಮ್ಮಂತವ್ರು ಕೈಲಿ ಸಾಧ್ಯನೇ ಇಲ್ಲ ಬಿಡಿ. ರಕ್ಷಣಾ ತಜ್ಞರೇ ಮಾಡ್ಬೇಕು ಅಂತ ಕುತ್ಕೊಂಡ್ರು ಅವ್ರಿಗೂ ಕೂಡ ದಿನಗಟ್ಟಲೆ ಹಿಡಿಯುತ್ತೆ ಕೆಲಸ ಇದೆ. ಯಾಕೆಂದ್ರೆ ಡಾಟಾ ಅಷ್ಟಿರುತ್ತೆ, ಮಾಹಿತಿ ಅಷ್ಟಿರುತ್ತೆ, ಗ್ರೌಂಡ್ ಇಂಟೆಲಿಜೆನ್ಸ್ ಇರುತ್ತೆ, ಸರ್ವೈಲೆನ್ಸ್ ಕ್ಯಾಮ್ರಾಗಳಿರುತ್ತೆ, ಜೊತೆಗೆ ಫ್ಲೈಟ್ ಡಾಟಾ ರೆಕಾರ್ಡ್ಗಳಿರುತ್ತೆ, ರಾಡಾರ್ದು ಮಾಹಿತಿ ಇರುತ್ತೆ. ಈ ಎಲ್ಲದನ್ನು ಒಂದೇ ಸತಿ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಹಂತವಾಗಿ ವಿಶ್ಲೇಷಣೆ ಮಾಡಿ ಒಂದು ಸಮಗ್ರವಾದ ಯುದ್ಧ ತಂತ್ರವನ್ನ, ಪ್ಲಾನ್ ಆಫ್ ಆಕ್ಷನ್ ಚಾರ್ಟ್ ನ ರಚನೆ ಮಾಡೋದಕ್ಕೆ ದಿನಗಟ್ಟಲೆ ಬೇಕಾಗುತ್ತೆ. ಆದ್ರೆ ಈ AI ತಂತ್ರಜ್ಞಾನ ಏನಿದೆ ಕೆಲವೇ ನಿಮಿಷಗಳೆಲ್ಲ ಕೆಲಸ ಮಾಡಿದೆ. ಅಂದ್ರೆ ಈ AI ತಂತ್ರಜ್ಞಾನ ಅತ್ಯಂತ ವೇಗವಾಗಿ ಎಲ್ಲ ಡಾಟಾಗಳನ್ನ ವಿಶ್ಲೇಷಣೆ ಮಾಡಿ ಎಲ್ಲ ರೀತಿಯ ಮೂಲಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿ ಎಕ್ಕಿ ತೆಗೆದು ರಕ್ಷಣಾ ತಜ್ಞರ ಮುಂದೆ ಇಟ್ಟಿದೆ. ಪಟ್ ಅಂತ ನೀವು ದಾಳಿ ಮಾಡೋದಕ್ಕೆ ಏನೇನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟು ದಿ ಪಾಯಿಂಟ್ ಇನ್ಫಾರ್ಮೇಶನ್ ಕೊಟ್ಟಿದೆ. ಹೆಂಗಂದ್ರೆ ನೀವು ಸಾವಿರಾರು ಅಂಕೆಗಳನ್ನ ಸೇರಿಸಿ ಕೂಡಿಸು, ಗುಣಿಸು, ಬಾಗಿಸು ಅಂದ ತಕ್ಷಣ ಕ್ಯಾಲ್ಕುಲೇಟರ್, ಕಂಪ್ಯೂಟರ್ ಮಾಡಿ ಮುಗಿಸ್ಬಿಡುತ್ತಲ್ಲ, ಅಷ್ಟು ವೇಗವಾಗಿ ಮಾಡಿ ಮುಗಿಸಿದೆ ಈ ಕೆಲಸನ. ಜೊತೆ ಈ ಒಂದು ಟಾರ್ಗೆಟ್ ಏನಿದೆ ಅದನ್ನ ಕ್ಷಣಾರ್ಧದಲ್ಲಿ ಗುರುತಿಸೋ ಕೆಲಸ ಆಗ್ಬೇಕು. ಕೆಲವೊಂದು ಸಮಯದಲ್ಲಿ ಒಂದು B2 ಬಾಂಬರ್ ಇರ್ಬೋದು, ಅಮೆರಿಕದ F-35 ಯುದ್ಧ ನೌಕೆಗಳಿರ್ಬೋದು, ಅತ್ಯಂತ ವೇಗವಾಗಿ ಹೋಗ್ತಿರುತ್ತೆ. ಇಂಥ ಸಂದರ್ಭದಲ್ಲಿ ಜೊತೆಗೆ ಮಿಸೈಲ್ಗಳು ಕೂಡ ಮಾರ್ಕ್ 3, ಮಾರ್ಕ್ 4 ವೇಗದಲ್ಲಿ, ಅಂದ್ರೆ ಶಬ್ದಕ್ಕಿಂತ 3 ಪಟ್ಟು 4 ಪಟ್ಟು ವೇಗವಾಗಿ ಹೋಗ್ತಿರೋಂಥ ಸಂದರ್ಭದಲ್ಲಿ ಗುರಿ ಬದಲಾವಣೆ ಮಾಡಬೇಕು ಅಂದ್ರೆ, ವಿಮಾನಗಳು ಕೂಡ ದಿಕ್ಕನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಕ್ಷಣಾರ್ಧದಲ್ಲಿ ಟಾರ್ಗೆಟ್ ಬದಲಾಗಿರೋಂಥ ಅದರ ದಾಳಿಯ ಒಂದು ಪ್ಲಾನ್ ನ ಪಟ ಅಂತ ಚೇಂಜ್ ಮಾಡಬೇಕು. ಆ ಚೇಂಜ್ ಮಾಡೋಂಥ ಕೆಪಾಸಿಟಿ ಕೂಡ ಈ ದಿ ನ್ಯೂ ಕಿಲ್ ಚೈನ್ ಇದೆ. ಜೊತೆಗೆ ಇಷ್ಟೆಲ್ಲ ಹೇಳಿದ್ವಿ ನಾವು, ನೀವೆಲ್ಲ ನೋಡಿದ್ರಿ. ಇದು ಹಿಂಗ್ ಮಾಡ್ತು, ಹಂಗ್ ದಾಳಿ ಸಂಘಟನೆ ಮಾಡ್ತು, ಸರಿಯಪ್ಪ ಎಲ್ಲ ಮಾಡ್ಬಿಡ್ತು. ಹೆಂಗ್ ಮಾಡ್ತು ಈ AIಗೆ ಆ ಇನ್ಫಾರ್ಮೇಶನ್ ನ, ಡಾಟಾನ ಫೀಡ್ ಮಾಡಿದ್ ಯಾರು? ಫೀಡ್ ಹೆಂಗಾಯ್ತು? ಫೀಡ್ ಮಾಡಿದ್ದು ಪೆಂಟಗಾನ್ ನಲ್ಲಿರುವಂತ ರಕ್ಷಣಾ ತಜ್ಞರು. ಏನೇನ್ ಮಾಹಿತಿ ಫೀಡ್ ಮಾಡಿದ್ರು ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ ಡ್ರೋನ್ ಫುಟೇಜಸ್. ಅಮೆರಿಕಾದ ಏನ್ ಸರ್ವೈಲೆನ್ಸ್ ಡ್ರೋನ್ ಅಂತ ಕರೀತಾರೆ, ಅದು ಇರಾನ್ ಮೇಲೆ ದೊಡ್ಡ ಮಟ್ಟದಲ್ಲಿ ಸುತ್ತಾಟ ನಡೆಸಿತ್ತು. ಇರಾನ್ ನಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅನ್ನೋದ್ರ ಒಂದು ಡ್ರೋನ್ ಫುಟೇಜ್ ಮಾಹಿತಿ ಇತ್ತು ಮೊದ್ಲೇನೆ ಆ AI ಒಂದು ಆಲ್ಗಾರಿದಮ್ ಹತ್ರ. ನೆಕ್ಸ್ಟ್ ಸ್ಯಾಟಲೈಟ್ ಡಾಟಾ. ಏನಂದು ಬರೀ ಡ್ರೋನ್ ಮಾತ್ರ ಅಲ್ಲ, ಬಾಹ್ಯಾಕಾಶದಲ್ಲಿರುವಂತ ಮಿಲಿಟರಿ ಸ್ಯಾಟಲೈಟ್ಗಳೇನಿದಾವೆ ಅವು ಕೂಡ ಇರಾನ್ ನ ಫೋಕಸ್ಡ್ ಆಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ವು. ಆ ಡಾಟಾ ಕೂಡ ಈ AI ಬಳಿ ಇತ್ತು. ಜೊತೆಗೆ ಸೋಷಿಯಲ್ ಮೀಡಿಯಾ ಅನಾಲಿಸಿಸ್, ಇದು ವೆರಿ ಇಂಪಾರ್ಟೆಂಟ್. ಇರಾನ್ ನಲ್ಲಿ ಪ್ರತಿಭಟನೆ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಜೊತೆಗೆ ಜನ ಸೋಷಿಯಲ್ ಮೀಡಿಯಾ ಏನ್ ಬಳಕೆ ಮಾಡ್ತಾರೆ, ಆ ಸೋಷಿಯಲ್ ಮೀಡಿಯಾದಲ್ಲೂ ಎಷ್ಟೊಂದು ಫುಟೇಜಸ್ ಬರುತ್ತೆ, ಎಷ್ಟೊಂದು ಇನ್ಫಾರ್ಮೇಶನ್ ಬರುತ್ತೆ. ಆ ಎಲ್ಲಾ ಡಾಟಾಗಳು ಕೂಡ ಈ AI ಬಳಿ ಸಿಗಂಗೆ ಮಾಡಲಾಗಿತ್ತು. ಎಲ್ಲಾ ಡಾಟಾಗಳನ್ನ AI ಅನಾಲಿಸಿಸ್ ಮಾಡ್ತಿತ್ತು. ಅಂದ್ರೆ ನಿಮ್ಗೆ ಬಾಹ್ಯಾಕಾಶದಿಂದ ಕಾಣೋದೊಂದು, ಡ್ರೋನ್ ಫುಟೇಜ್ ಇಂದ ಕಾಣೋದೊಂದು, ಜೊತೆಗೆ ನೆಲಮಟ್ಟದಲ್ಲಿ ಜನ ಸಂಗ್ರಹಿಸ್ತಿರುವಂತ ಮಾಹಿತಿ. ಅಂದ್ರೆ ಪಾಪ ಜನ ಇರಾನ್ ನಲ್ಲಿ ಬಂದು ನಮ್ಮೇಲೆ ದಾಳಿ ಮಾಡ್ಲಿ ಅಂತಲ್ಲ, ನಾವೇ ಒಂದು
ಯಾವುದೋ ಒಂದು ನಮ್ಮ ಮನೆ ಇರೋ ಏರಿಯಾದಲ್ಲೋ ನಮ್ಮ ಆಫೀಸ್ ಇರೋ ಏರಿಯಾದಲ್ಲೋ ಯಾವುದೋ ಒಂದು ವಿಡಿಯೋ ಮಾಡ್ತೀವಿ. ಆ ವಿಡಿಯೋ ನಮ್ಮ ಹತ್ರ ಮಾತ್ರ ಇದೆ, ನಮ್ಮ ಫಾಲೋವರ್ಸು ನಮ್ಮ ಫ್ರೆಂಡ್ಸ್ ಮಾತ್ರ ನೋಡ್ತಾರೆ ಅಂತ ಅನ್ಕೊಂಡ್ರೆ ತಪ್ಪು. ಏನಾದರೂ ಬೇಕಿದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ ಡಾಟಾನ ಸೇನೆ ಕೂಡ ಸಂಗ್ರಹ ಮಾಡ್ಬೋದು, ಅದು ಕೂಡ ಹ್ಯಾಕ್ ಮಾಡಿ ಆ ಮಾಹಿತಿಗಳನ್ನ ಪರಿಶೀಲನೆ ಮಾಡ್ಬೋದು. ಅಂದ್ರೆ ನೀವು ನಿಮ್ಮ ಮನೆ ಏರಿಯಾವನ್ನ ಬಾಹ್ಯಾಕಾಶದಿಂದ ನೋಡಿ, ಜೊತೆಯಲ್ಲೇ ಒಂದು ಡ್ರೋನ್ ಮೂಲಕನೂ ನೋಡಿ, ಆ ನಂತರ ನಿಮ್ಮ ಮನೆ ರೋಡ್ ಹತ್ರನೇ ನಿಂತ್ಕೊಂಡು ನೀವು ಮೊಬೈಲಲ್ಲಿ ಒಂದು ವಿಡಿಯೋ ಮಾಡಿ. ಆ 3 ವಿಡಿಯೋ ನಿಮಗೆ ಸಿಗಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಕೈಲಿರೋ ಮೊಬೈಲಲ್ಲಿರೋ ವಿಡಿಯೋ ಮಾತ್ರ ನಿಮಗೆ ಸಿಗುತ್ತೆ. ಆದ್ರೆ ಸೇನೆ ಬಳಿ ನಿಮ್ಮ ಮನೆ ಮೇಲಿರುವಂತ ಡ್ರೋನ್ ವಿಡಿಯೋನು ಸಿಕ್ಕಿರುತ್ತೆ. ಅದಕ್ಕಿಂತ ಮೇಲೆ ಬಾಹ್ಯಾಕಾಶದಲ್ಲಿ ಹಾರಾಡ್ತಿರೋಂಥ ಒಂದು ಸ್ಯಾಟಲೈಟ್ ಏನಿದೆ ಅದು ನಿಮ್ಮ ಮನೆಯ ಲೊಕೇಶನ್ನ ಏನೊಂದು ಗ್ರಾಸ್ಪ್ ಮಾಡಿರುತ್ತಲ್ಲ ಆ ಮಾಹಿತಿ ಕೂಡ ಸೇನೆ ಬಳಿ ಇರುತ್ತೆ. ಅಂದ್ರೆ ನಮಗ್ ಕಾಣೋದು ಒಂದು ಆಂಗಲ್ಲು, ಸೇನೆ ಕಾಣೋದು 3 ಆಂಗಲ್ಲು. ಆ ಎಲ್ಲ ಆಂಗಲ್ನ ಮಾಹಿತಿ ಏನಿದೆ ಅದೆಲ್ಲದನ್ನು ಎಐಗೆ ಫೀಡ್ ಮಾಡಿದ್ರು. ಅಂದ್ರೆ ನಾವು ಬರೀ ಉದಾಹರಣೆ ಕೊಟ್ಟಿದ್ದು ಒಂದು ಮನೆದು, ಆದ್ರೆ ಇಡೀ ಇರಾನ್ನ ಒಂದು ಮನೆ ಅನ್ಕೊಳ್ಳಿ, ಎಷ್ಟು ಮಾಹಿತಿ ಇರ್ಬೋದು, ಎಷ್ಟು ವಿಡಿಯೋ ಇರ್ಬೋದು, ಎಷ್ಟು ಇನ್ಫಾರ್ಮೇಶನ್ ಇರ್ಬೋದು, ಅವೆಲ್ಲದನ್ನು ಪ್ರೊಸೆಸ್ ಮಾಡಲಾಗಿತ್ತು. ಜೊತೆಗೆ ಎಐ ನಿರ್ದೇಶಿತ ದಾಳಿ ಅಂತ ಹೇಳ್ಬಿಟ್ಟು ಘೋಷಣೆ ಬೇರೆ ಮಾಡಿದೆ ಪೆಂಟಗಾನ್. ಅಂದ್ರೆ ಇಷ್ಟೆಲ್ಲ ಮಾಹಿತಿನ ಇಟ್ಕೊಂಡು ಎಐ ನಿರ್ದೇಶಿತವಾಗಿ ನಾವು ದಾಳಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಖುದ್ದಾಗಿ ಪೆಂಟಗಾನ್ ಹೇಳ್ತಿದೆ. ಇದು ವಿಶ್ವದಲ್ಲೇ ಮೊದಲ ದಾಳಿ ಇರ್ಬೋದು ಎಐ ನಿರ್ದೇಶಿತವಾಗಿ ನಡೆದಿರುವಂತ ದಾಳಿ ಅಂತ. ನಿಜಕ್ಕೂ ಹೇಳ್ಬೇಕು ಅಂದ್ರೆ ಯುದ್ಧ ರಂಗಕ್ಕೆ ಎಐ ಅಧಿಕೃತವಾಗಿ ಪ್ರವೇಶ ಪಡೆದಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಮತ್ತೆ ಇನ್ನೊಂದು ಎಐಗೆ ಮಾಹಿತಿ ಹೆಂಗ್ ಸಿಗುತ್ತೆ ಅನ್ನೋದಾದ್ರೆ ನೀವು ನೋಡಿದ್ರಿ ಡ್ರೋನ್ ಫುಟೇಜು, ಸ್ಯಾಟಲೈಟ್ ಡಾಟಾ ಮತ್ತೆ ಸೋಷಿಯಲ್ ಮೀಡಿಯಾ ಅನಾಲಿಸಿಸ್ ಮಾಡುತ್ತೆ ಅಂತ. ಆ ನಂತರ ಇನ್ನೊಂದು ಅಚ್ಚರಿಯ ಅಂಶ ಏನಂದ್ರೆ ಇರಾನ್ ನಲ್ಲಿ ಟ್ರಾಫಿಕ್ ಕ್ಯಾಮ್ರಾಗಳ ಪರಾಮರ್ಶೆನೂ ಮಾಡಿತ್ತಂತೆ ಈ ಒಂದು ಎಐ ಕ್ಯಾಮ್ರಾ. ಅಂದ್ರೆ ಎಐ ಒಂದು ಕ್ಯಾಮ್ರಾಗಳಿರುತ್ತಲ್ಲ ಆ ಕ್ಯಾಮ್ರಾಗಳನ್ನ ಹ್ಯಾಕ್ ಮಾಡಿ ಅದರಲ್ಲಿರುವಂತ ವಿಡಿಯೋ ಫುಟೇಜ್ಗಳನ್ನ ಪರಾಮರ್ಶೆ ಮಾಡಿ ನಾಯಕರ ಓಡಾಟ ಮತ್ತೆ ಪ್ರಮುಖರ ಒಂದು ಚಲನವಲನಗಳ ಮೇಲೆ ನಿಗಾ ಇಟ್ಟಿತ್ತಂತೆ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. 1 ತಿಂಗಳ ಹಿಂದೆ ಒಂದು ಸುದ್ದಿ ಹರಿದಾಡಿತ್ತು, ಅದು ನಿಜ ಕೂಡ. ಏನಂದ್ರೆ CM ಸಿದ್ದರಾಮಯ್ಯ ಅವರು ಸೀಟ್ ಬೆಲ್ಟ್ ಹಾಕೊಂಡಿರ್ಲಿಲ್ಲ, ಹಂಗಾಗಿ ಅವ್ರಿಗೆ ಟ್ರಾಫಿಕ್ ಫೈನ್ ಹಾಕಿದ್ದಾರೆ ಅಂತ. ಅದ್ರ ರಿಲೇಟೆಡ್ ಒಂದು ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು, ಮೀಡಿಯಾಗಳಲ್ಲೂ ಬಂತು. ಏನಂದ್ರೆ CM ಸಿದ್ದರಾಮಯ್ಯ ಅವರು ಕಾರಿನ ಡ್ರೈವರ್ ಪಕ್ಕ ಸೀಟಲ್ಲಿ ಕುತ್ಕೊಂಡಿದ್ರು, ಮಾಮೂಲಿ ಅವರು ಪಂಚೆ ಜುಬ್ಬಾ ತರ ಹಾಕೊಂಡಿದ್ರು, ಅವರು ಸೀಟ್ ಬೆಲ್ಟ್ ಹಾಕೊಂಡಿರ್ಲಿಲ್ಲ. ಅದು ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಈ ಎಕ್ಸಾಂಪಲ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಟ್ರಾಫಿಕ್ ಕ್ಯಾಮ್ರಾನ ಹ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ, ಅದು ಇಸ್ರೇಲ್ನ ಮೊಸಾದ್ ಹ್ಯಾಕ್ ಮಾಡಿತ್ತೋ ಅಥವಾ ಅಮೆರಿಕ CIA ಹ್ಯಾಕ್ ಮಾಡಿತ್ತೋ ಗೊತ್ತಿಲ್ಲ, ಅವರು ಟ್ರಾಫಿಕ್ ಕ್ಯಾಮ್ರಾಗಳನ್ನ ಹ್ಯಾಕ್ ಮಾಡಿ ಯಾವ ನಾಯಕರು ಎಲ್ಲಿಂದ ಎಲ್ಲಿಗೆ ಹೋದ್ರು, ಎಷ್ಟೊತ್ತಿಂದ ಎಷ್ಟೊತ್ತರೆಗೂ ಹೋದ್ರು ಎಲ್ಲ ಮಾಹಿತಿಯನ್ನ ವಿಡಿಯೋ ಸಮೇತ ಕಲೆ ಹಾಕಿ ಅದನ್ನ ಎಐಗೆ ಫೀಡ್ ಮಾಡಿದ್ರು. ಆಮೇಲೆ ಇರಾನ್ನಲ್ಲಿ ಕ್ಷಿಪಣಿ ಉಡಾವಣೆ ಕೇಂದ್ರಗಳ ಗುರುತಿಸುವಿಕೆ ಕೆಲಸನ ಕೂಡ ಈ ಒಂದು ಎಐ ಮಾಡಿದೆ. ಅಂದ್ರೆ ಏನು ಬಾಹ್ಯಾಕಾಶದಲ್ಲಿರುವಂಥ ಸ್ಯಾಟಲೈಟ್ ಇರ್ಬೋದು, ಡ್ರೋನ್ಗಳಿರ್ಬೋದು, ಅವು ಕಳಿಸುವಂಥ ಡಾಟಾಗಳನ್ನ ಪರಾಮರ್ಶಿಸಿ ಮಾಡಿದಂಥ ಸಂದರ್ಭದಲ್ಲಿ ಇಂಥ ಸ್ಥಳಗಳಿಂದ ಇರಾನ್ ತನ್ನ ಕ್ಷಿಪಣಿಗಳನ್ನ ಉಡಾವಣೆ ಮಾಡ್ಬೋದು, ಆ ಒಂದು ಮಾಹಿತಿಯನ್ನ ಕೂಡ ಕಲೆ ಹಾಕಿತ್ತು. ಈ ಒಂದು ಮಾಹಿತಿ ಕಲೆ ಹಾಕೋದ್ರ ಮೂಲಕ ಏನ್ ಮಾಡ್ತು, ಕ್ಷಿಪಣಿಗಳನ್ನ ಎಲ್ಲಿಂದ ಉಡಾವಣೆ ಮಾಡುತ್ತಲ್ಲ ಇರಾನ್, ಆ ಒಂದು ಕೇಂದ್ರದ ಮೇಲೆ ದಾಳಿ ಮಾಡೋದಕ್ಕೆ ತಂತ್ರಗಾರಿಕೆ ರೂಪಿಸಿತ್ತು. ಜೊತೆಗೆ ಅಮೆರಿಕದ ಮೇವನ್ ಸಿಸ್ಟಮ್ ಏನಿದೆ ಅವು ಉಪಗ್ರಹ ಚಿತ್ರಗಳು ಮತ್ತೆ ಡ್ರೋನ್ ದತ್ತಾಂಶಗಳನ್ನ ವಿಶ್ಲೇಷಣೆ ಮಾಡಿ ಎಐಗೆ ನೆರವಾಯ್ತು. ಅಂದ್ರೆ ಏನೊಂದು ಈ ಕಿಲ್ ಚೈನ್ ಇದೆಯಲ್ಲ, ಆ ಕಿಲ್ ಚೈನ್ಗೆ ಸಪೋರ್ಟಿವ್ ಆಗಿ ಈ ಒಂದು ಮೇವಮ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಈ ಒಂದು ಸಿಸ್ಟಮ್ ಎಐಗೆ ಈ ಒಂದು ಉಪಗ್ರಹ ಚಿತ್ರಗಳ ಮತ್ತೆ ಡ್ರೋನ್ ದತ್ತಾಂಶಗಳನ್ನ ವಿಶ್ಲೇಷಣೆ ಮಾಡಿ, ಡಾಟಾನ ವಿಶ್ಲೇಷಣೆ ಮಾಡಿ, ನೋಡಪ್ಪ ಹಿಂಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಫೀಡ್ ಮಾಡ್ತು ಮಾಹಿತಿನ. ಜೊತೆಗೆ ಇಲ್ಲಿ ಇಸ್ರೇಲ್ನ ಪಾತ್ರನೂ ಇದೆ. ಇಸ್ರೇಲ್ನ ಲ್ಯಾವೆಂಡರ್ ಅಂತ ಹೇಳ್ಬಿಟ್ಟು, ಲ್ಯಾವೆಂಡರ್ ಒಂದು ರೀತಿಯ ಸುವಾಸನೆ ಅಂತ ನಾವೇನ್ ಕರಿತೀವಿ, ಅದು ಎಐಗೆ ಅವ್ರು ಇಟ್ಟರೆ ಹೆಸರು ಲ್ಯಾವೆಂಡರ್ ಅಂತ. ಆ ಮೂಲಕ ವ್ಯಕ್ತಿಗಳ ನಡವಳಿಕೆ ಮತ್ತೆ ಆನ್ಲೈನ್ ಚಟುವಟಿಕೆ ಮೇಲೆ ನಿಗಾ ಇಟ್ಟಿತ್ತು. ನಾನು ಅವಾಗ್ಲೇನು ಹೇಳಿದೆ ಸೋಷಿಯಲ್ ಮೀಡಿಯಾ ಅಂತೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ನಾವೇನು ಆನ್ಲೈನ್ ಚಟುವಟಿಕೆ ಮಾಡ್ತೀವಿ, ನಾವೇನು ಸರ್ಚ್ ಮಾಡ್ತೀವಿ, ನಾವು ಏನೊಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಫೀಡ್ ಮಾಡ್ತೀವಿ, ಫೋಟೋ ತೆಗಿತೀವಿ, ವಿಡಿಯೋ ತೆಗಿತೀವಿ, ಆ ಎಲ್ಲದ್ರ ಮೇಲೂ ಇಸ್ರೇಲ್ನ ಲ್ಯಾವೆಂಡರ್ ನಿಗಾ ಇಟ್ಟಿತ್ತು. ಲ್ಯಾವೆಂಡರ್ ಅಂದ್ರೆ ಸುವಾಸನೆ, ಮೂಗಿಗೆ ಬರೋದು. ಅದೇ ಎಐ ಮಾಡಿದ್ದು ತುಂಬಾ ಸೂಕ್ಷ್ಮವಾಗಿ ಗ್ರಹಿಸ್ತಾ ಇತ್ತು. ಏನಂದ್ರೆ ವ್ಯಕ್ತಿಗಳ ನಡವಳಿಕೆಗಳನ್ನ ಗ್ರಹಿಸೋದು. ಅದು ಟ್ರಾಫಿಕ್ ಕ್ಯಾಮ್ರಾ ಆಗಿರ್ಬೋದು, ಬೇರೆ ಬೇರೆ ಕ್ಯಾಮ್ರಾಗಳಾಗಿರ್ಬೋದು, ವ್ಯಕ್ತಿಗಳ ನಡವಳಿಕೆ, ಅವರೆಲ್ಲ ಏನಾದ್ರು ಆತಂಕ ಕಾಣಿಸ್ತಿದ್ಯಾ, ಏನಾಗ್ತಿದೆ ಎಲ್ಲದನ್ನು ಗ್ರಹಿಸ್ತು. ಜೊತೆಗೆ ಅವರವರ ಮೊಬೈಲ್ ಫೋನ್ಗಳ ಮೂಲಕನೂ ಅವರ ಚಟುವಟಿಕೆಯನ್ನ ಗ್ರಹಿಸ್ತು. ಅಷ್ಟೇ ಅಲ್ಲ,
ವ್ಯಕ್ತಿಗಳು ಮಿಲಿಟರಿ ಗುರಿಗಳೇ ಅಥವಾ ಅಲ್ವೇ ಅಂತಾನು ತೀರ್ಮಾನ ಮಾಡ್ಬಿಟ್ರು. ಅಂದ್ರೆ ಅವ್ರ ಹತ್ರ ಕೆಲವೊಂದಷ್ಟು ಜನದ ಪ್ರೊಫೈಲ್ ಇತ್ತು. ಅಯಾತುಲ್ಲಾ ಖಮೇನಿ ಇರ್ಬೋದು, ಅವರ ಒಂದು ಇರಾನ್ನ ಅಧ್ಯಕ್ಷರಾದಂಥ ಪೆಜೆಶ್ಕಿಯಾನ್ ಇರ್ಬೋದು, ಅಯಾತುಲ್ಲಾ ಖಮೇನಿ ಮಗ ಮೊಸ್ತಫಾ ಖಮೇನಿ ಇರ್ಬೋದು. ಆ ಥರ ಪ್ರಮುಖರು ಮಾತ್ರ ಅಲ್ಲ, ಯಾರ್ಯಾರು ಆರ್ಮಿಯ ಪ್ರಮುಖ ಹುದ್ದೆಗಳಲ್ಲಿದ್ರೋ ಅವರೆಲ್ಲರ ಪ್ರೊಫೈಲ್ ರೆಡಿಯಾಗಿತ್ತು. ಇವರೆಲ್ಲ ಮಿಲಿಟರಿ ಗುರಿಗಳು ಅಲ್ವೋ ಅನ್ನೋದನ್ನ ಈ ಒಂದು ಕ್ಯಾಮ್ರಾಗಳಲ್ಲಿ ಬರೋ ಫುಟೇಜ್ ಎಲ್ಲ ಗ್ರಹಿಸ್ಬಿಟ್ಟು ಎಸ್ ಹಿ ಇಸ್ ದ ಟಾರ್ಗೆಟ್, ಓಕೆ ಇವನ್ನ ಪಿನ್ ಪಾಯಿಂಟ್ ಮಾಡ್ಕೊಳ್ಳಿ, ಇವನು ಟಾರ್ಗೆಟ್ ಅಲ್ಲ ಬಿಟಾಕಿ ಅವನ್ನ, ಆ ಥರ ಎಲ್ಲದನ್ನು ಗುರ್ತಿಸೋ ಅಂತ ಕೆಲಸ ಕೂಡ ಈ AI ತಂತ್ರಜ್ಞಾನ ಮಾಡಿ ನಿಲ್ಲಿಸ್ಬಿಟ್ಟಿತ್ತು. ಆ ನಂತರ ಸ್ವಯಂ ಚಾಲಿತ ಅಟ್ಯಾಕ್ ಡ್ರೋನ್ಗಳಲ್ಲಿ AI ಮಾನವ ಹಸ್ತಕ್ಷೇಪವಿಲ್ಲದೆ ನಿಖರವಾಗಿ ದಾಳಿ ನಡೆಸುವಂತ ಸಾಮರ್ಥ್ಯ ಕೂಡ ಕೊಟ್ಟು ಬಿಡ್ಲಾಗಿದೆ ಈಗಾಗಲೇ. ಅಂದ್ರೆ ಒಂದು ಬಾರಿ ಅದಕ್ಕೆ ಶಸ್ತ್ರಾಸ್ತ್ರಗಳನ್ನ ಲೋಡ್ ಮಾಡಿ ಡ್ರೋನ್ಗಳನ್ನ ಕಳಿಸಿದ ಮೇಲೆ ಅದಕ್ಕೆ ಮಾನವ ಹಸ್ತಕ್ಷೇಪ ಇಲ್ಲ. ನಿನ್ನ ಟಾರ್ಗೆಟ್ ಯಾವುದು ಅಂತ ಮೊದಲೇ ಹೇಳಾಗಿದೆ. ಅದು ಹೋಗ್ತಾ ಇರುತ್ತೆ, ನೋಡುತ್ತೆ, ಅದು ಗುರಿ ಸಿಕ್ಕಿದ ತಕ್ಷಣ ಹೊಡೆಯುತ್ತೆ, ಬರುತ್ತೆ. ಅಲ್ಲಿ ಮಾನವ ಹಸ್ತಕ್ಷೇಪ ಇಲ್ಲ. ಅಂದ್ರೆ ಮನುಷ್ಯರ ಹಸ್ತಕ್ಷೇಪ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ದೋಷಗಳಾಗಬಹುದು ಅನ್ನೋ ಕಾರಣಕ್ಕೆ ಮಾನವ ಹಸ್ತಕ್ಷೇಪ ಇಲ್ಲದೆ ನಿಖರವಾಗಿ ದಾಳಿ ನಡೆಯುವಂತ ವ್ಯವಸ್ಥೆ ಮಾಡಲಾಗಿತ್ತು. ಮತ್ತು ಇನ್ನೊಂದು, ಇಲ್ಲಿ ಸೆಲ್ಯುಲಾರ್ ಫೋನ್ ಜಾಲಗಳು ಮತ್ತು ಸಂವಹನಗಳ ವಿಶ್ಲೇಷಣೆ ಕೂಡ ಮಾಡಲಾಗಿತ್ತು. ಆ ಮೂಲಕ AI ಮಾಹಿತಿ ಕೊಡಂಗೆ ಮಾಡಲಾಗಿತ್ತು. ಏನಂದ್ರೆ ಈ ಸೆಲ್ಯುಲಾರ್ ಫೋನ್ಗಳಲ್ಲಿ ಏನೊಂದು ಮಾತುಕತೆ ಮಾಡುವಂತ ಸಂದರ್ಭದಲ್ಲಿ ಅವ್ರು ಏನ್ ಮಾತಾಡ್ತಾರೆ, ಮೆಸೇಜ್ ಏನಾದ್ರು ಕಳಿಸಿದ್ರೆ ಏನ್ ಮೆಸೇಜ್ ಕಳಿಸ್ತಾರೆ, ಆ ಮೂಲಕ ವ್ಯಕ್ತಿಗಳನ್ನ ಟ್ರ್ಯಾಕ್ ಮಾಡುವಂತ ಕೆಲಸ. ಏನೊಂದು ಖಮೇನಿ 40 ಜನ ಅವರ ಕಮಾಂಡರ್ಗಳ ಜೊತೆ ಸಭೆ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಈ ಎಲ್ಲಾ ಇನ್ಫಾರ್ಮೇಶನ್ ಇಲ್ದಲೆ ಗೊತ್ತಾಗಕ್ಕೆ ಸಾಧ್ಯ ಇರಲಿಲ್ಲ. ಜೊತೆಗೆ ಈ ತರ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಬಳಸಿದ್ರೆ ನಾನು ಸಿಗಾಕಂತೀನಿ ಅಂತ ಗೊತ್ತಿತ್ತು. ಅದೇ ಕಾರಣಕ್ಕೆ ಅವರು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಬಳಸದಲ್ಲೇ ಉಳಿದಿದ್ರು. ಆ ಕಾರಣದಿಂದ ಕೂಡ ಈ 40 ಜನನ ಒಂದು ಕಡೆ ಸೇರೋದಕ್ಕೆ ಯಾವ ಸಮಯದಲ್ಲಿ ಸೇರ್ತಾರೆ, ಯಾವ ಸಮಯದಲ್ಲಿ ಮೀಟಿಂಗ್ ಮಾಡ್ತಾರೆ ಅನ್ನೋ ನಿಖರ ಮಾಹಿತಿಯನ್ನ ಗ್ರಹಿಸಿ ಆ ಸಮಯದಲ್ಲೇ ಏಕಾಏಕಿ ದಾಳಿ ನಡೀತು. ಜೊತೆಗೆ ಅಮೆರಿಕ ಸೇನೆಯಲ್ಲಿ ಕ್ಲೋಡ್ AI ಮಾದರಿಯ ಒಂದು ಯುದ್ಧ ತಂತ್ರ ಮತ್ತೆ ಸಿಮ್ಯುಲೇಷನ್ ಕೂಡ ಮಾಡ್ಲಾಗಿತ್ತಂತೆ ಆಲ್ರೆಡಿ. ಅಂದ್ರೆ ಯುದ್ಧ ಶುರುವಾಗಕ್ಕೆ ಮೊದಲೇ ಟ್ರಂಪ್ ಹೇಳ್ತಾ ಇದ್ರು ಹೆಲ್ಪ್ ಈಸ್ ಆನ್ ದ ವೇ, ಹೆಲ್ಪ್ ಈಸ್ ಆನ್ ದ ವೇ ಅಂತ. ಆ ಟೈಮಲ್ಲಿ ಸೇನೆಯವರು ನಾವು ರೆಡಿ ಇದೀವಿ ಅಂತ ಕೈ ಕಟ್ಟಂಗೆ ಕೂತಿರ್ಲಿಲ್ಲ, ಸಿಮ್ಯುಲೇಷನ್ ರೆಡಿ ಮಾಡ್ತಿದ್ರು. ಏನ್ ಸಿಮ್ಯುಲೇಷನ್ ಅಂದ್ರೆ, ಯಾವ್ದಾದ್ರು ಒಬ್ಬ ವ್ಯಕ್ತಿ ಪೈಲಟ್ ಆಗ್ಬೇಕು ಅಂತ ಹೊರಟಾಗ ಮೊದಲು ಆತನಿಗೆ ಸಿಮ್ಯುಲೇಟರ್ ಅಲ್ಲಿ ಒಂದು ತರಬೇತಿ ಕೊಡ್ತಾರೆ. ಅಂದ್ರೆ ಅದೊಂದು ಸಣ್ಣ ಕೊಠಡಿ, ಒಂದು ರೂಮ್ ಅಲ್ಲಿ ಒಂದು ವಿಮಾನವನ್ನ ಚಾಲನೆ ಮಾಡ್ತಿರೋ ರೀತಿನಲ್ಲೇನೆ ಆತನಿಗೆ ಅನುಭವ ಆಗ್ತಿರುತ್ತೆ. ಲ್ಯಾಂಡಿಂಗು ಟೇಕ್ ಆಫು, ಆ ನಂತರ ಆತನಿಗೆ ವಿಮಾನವನ್ನ ಎತ್ತರಕ್ಕೆ ಏರಿಸೋದು, ಡೌನ್ ಇಳಿಸೋದು, ಟರ್ಬುಲೆನ್ಸ್ ಟೈಮಲ್ಲಿ ಏನ್ ಮಾಡಬೇಕು, ಅವೆಲ್ಲದನ್ನು ಕೂಡ ಒಂದು ರೂಮ್ ಅಲ್ಲೇನೆ ಆತನಿಗೆ ಒಂದು ಕೃತಕವಾಗಿ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಆತ ಏನೋ ತನ್ನ ವಿಮಾನನೇ ಹಾರಿಸ್ತಿದ್ದೀನೇನೋ ಅನ್ನೋ ರೀತಿ ಅವನಿಗೆ ತರಬೇತಿನ ಕೊಡ್ತಾರೆ. ಅದು ಸಿಮ್ಯುಲೇಷನ್. ಅದೇ ರೀತಿಯ ಸಿಮ್ಯುಲೇಷನ್ ಅವರು ಯುದ್ಧ ಆರಂಭಕ್ಕೂ ಮೊದಲೇ ಆ ಸಿಮ್ಯುಲೇಷನ್ಗಳನ್ನ ರೆಡಿ ಮಾಡಿಬಿಟ್ಟಿದ್ರು. ಅದು AI ತಂತ್ರಜ್ಞಾನ ಬಳಸಿ ಆ ಸಿಮ್ಯುಲೇಷನ್ ಪ್ರಕಾರನೇ ಪ್ರಾಕ್ಟೀಸ್ ಕೂಡ ಮಾಡಿ ಮುಗಿಸ್ಬಿಟ್ಟಿದ್ರು. ಮೊನ್ನೆ ಏನಾಗಿದ್ದು ಅಂದ್ರೆ ಫೆಬ್ರವರಿ 28ಕ್ಕೆ ಈ ಒಂದು ಪ್ರಾಕ್ಟೀಸ್ನ ಒಂದು ಇಂಪ್ಲಿಮೆಂಟೇಷನ್ ಆಯ್ತು ಅಷ್ಟೇ, ಅಂದ್ರೆ ಕಾರ್ಯರೂಪಕ್ಕೆ ತಂದ್ರು ಅಷ್ಟೇ. ಆದ್ರೆ ಈ ಕಾರ್ಯತಂತ್ರ ಎಲ್ಲ ಮೊದಲೇ ರೆಡಿ ಆಗಿತ್ತು. ಇನ್ನು ಇವೆಲ್ಲಾನು ಈ ಮಿಷನ್ ಪ್ಲಾನಿಂಗ್ ಏನಿದೆ ಇವೆಲ್ಲ ವಾರಗಟ್ಟಲೆ ಸಮಯ ತಗೊಂತಿರುತ್ತೆ. ಮತ್ತೆ ಮಿಷನ್ ಪ್ಲಾನಿಂಗು ಈ ಕೆಲವೇ ನಿಮಿಷಗಳಲ್ಲಾಗೋ ಕೆಲಸ ಮೊದಲು ಆಗಿರ್ಲಿಲ್ಲ, ಆದ್ರೆ ಈಗ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ 1970ರ ಯುದ್ಧದಲ್ಲಿ ಇಂದಿರಾ ಗಾಂಧಿ ಅವರು ಹೇಳ್ತಾರೆ, ಏನೊಂದು ಇವತ್ತಿನ ಬಾಂಗ್ಲಾದೇಶ ಇದೆ, ಪೂರ್ವ ಪಾಕಿಸ್ತಾನ, ಆ ಪೂರ್ವ ಪಾಕಿಸ್ತಾನದಲ್ಲಿ ಪಶ್ಚಿಮ ಪಾಕಿಸ್ತಾನದ ಒಂದು ಸೈನಿಕರು ಏನಿದ್ದಾರೆ ಅವರು ಭಾರಿ ದಾಂಧಲೆ ಮಾಡ್ತಿದ್ದಾರೆ, ಅಲ್ಲಿನ ಜನಕ್ಕೆ ಶೋಷಣೆ ಮಾಡ್ತಿದ್ದಾರೆ, ನಾವು ಯುದ್ಧಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ ಆಗಿನ ಒಂದು ಸೇನಾಧಿಕಾರಿಗಳು ಸಾಕಷ್ಟು ಸಮಯ ತಗೊಂಡ್ರು, 5-6 ತಿಂಗಳು ಸಮಯ ತಗೊಂಡ್ರು. ಇಲ್ಲ ಈಗ ಮಳೆಗಾಲ ಬಂದ್ಬಿಡುತ್ತೆ, ಈ ಟೈಮಲ್ಲಿ ಬೇಡ ಅಂತ, ಜೊತೆ ಹವಾಮಾನದ ಕಾರಣ, ಜೊತೆಗೆ ಯುದ್ಧ ತಯಾರಿ ಕಾರಣ ಎಲ್ಲದನ್ನು ಕೊಟ್ಟು, ಜೊತೆ ಪ್ಲಾನಿಂಗ್ ಬೇಕಲ್ಲ, ಅಲ್ಲಿನ ಲ್ಯಾಂಡ್ಸ್ಕೇಪ್ ಎಂಥದ್ದು ಎಲ್ಲದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಎಲ್ಲದಕ್ಕೂ ಸಮಯ ತಗೊಂಡು ಲಾಜಿಸ್ಟಿಕ್ಸ್ಗಳನ್ನ ಮೂವ್ ಮಾಡಿ ಒಂದು ಯುದ್ಧಕ್ಕೆ 5-6 ತಿಂಗಳು ಕಾಲ ತಗೊಂಡ್ರು. ಆದ್ರೆ ಇವತ್ತಿನ ದಿನಗಳಲ್ಲಿ ವಾರಗಟ್ಟಲೆ ಬೇಕಾಗಿಲ್ಲ ಸಮಯ, ಕೆಲವೇ ನಿಮಿಷಗಳಲ್ಲಿ ಯುದ್ಧದ ಪ್ಲಾನಿಂಗ್ ರೆಡಿ ಆಗುತ್ತೆ. ಓನ್ಲಿ ಬಿಕಾಸ್ ಆಫ್ AI. ಈ AI ಟೆಕ್ನಾಲಜಿ ಮೂಲಕ ಕೆಲವೇ ನಿಮಿಷಗಳಲ್ಲಿ ಪ್ಲಾನಿಂಗ್ ರೆಡಿ ಆಗುತ್ತೆ. ಈ ಎಲ್ಲ ಆದ್ಮೇಲೆ ಒಂದು ಇಲ್ಲಿ ಪ್ರಮುಖವಾದ ವಿಚಾರ ಏನಂದ್ರೆ, ಇಸ್ರೇಲ್ ಏನಿದೆ ಅದು ಬಿನಾ ಅನ್ನೋ AI ವಿಭಾಗನೇ ಸ್ಥಾಪನೆ ಮಾಡ್ಬಿಟ್ಟಿದೆ. ಇವಾಗ ಭಾರತೀಯ ಸೇನೆಯಲ್ಲೂ ಇರ್ಬೋದು AI ವಿಭಾಗ, ಆದ್ರೆ ಇಸ್ರೇಲ್ ಸೇನೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಬಿನಾ ಅಂತ ಹೇಳ್ಬಿಟ್ಟು ವಿಭಾಗ. ಈ ವಿಭಾಗದ ಉದ್ದೇಶ ಏನು ಅಂದ್ರೆ, AI ತಂತ್ರಜ್ಞಾನವನ್ನು ಬಳಸ್ಕೊಂಡು ಒಬ್ಬ ಸೈನಿಕ 100 ಜನ ಸೈನಿಕರಂತೆ ಕೆಲಸ ಮಾಡಬೇಕು, ಅದು ಮೊದಲ ಗುರಿ.
ಎರಡನೇದು ಒಂದು ಯುದ್ಧ ಟ್ಯಾಂಕ್ ಅದು 100 ಯುದ್ಧ ಟ್ಯಾಂಕ್ಗಳ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ. ಅಂದ್ರೆ ತನ್ನ ಒಂದು ಸೈನ್ಯದ ಶಕ್ತಿಯ ಎನ್ಹಾನ್ಸ್ ಮಾಡ್ಕೊಳೋದ್ರಲ್ಲಿ, ಸೈನ್ಯದ ಶಕ್ತಿಯ ಬಲವರ್ಧನೆ ಮಾಡ್ಕೊಳೋದ್ರಲ್ಲಿ, ತನ್ನ ಅಸಲಿ ಶಕ್ತಿಗಿಂತನೂ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಂಗೆ ಮಾಡೋ ವಿಚಾರದಲ್ಲಿ AI ಟೆಕ್ನಾಲಜಿ ಇವತ್ತು ಎಲ್ಲ ರಂಗದಲ್ಲೂ ಇವತ್ತು ಯುದ್ಧಕ್ಕೆ ಒಂದು ಉಪಯೋಗ ಆಗ್ತಾ ಇದೆ. ನೋಡಿ, AI ಟೆಕ್ನಾಲಜಿ ಅನ್ನೋದು ಅಭಿವೃದ್ಧಿಗೆ ಬಳಕೆ ಆಗ್ಬೇಕು, ವೈದ್ಯಕೀಯ ರಂಗದ ಅಭಿವೃದ್ಧಿಗೆ ಬಳಕೆ ಆಗ್ಬೇಕು, ರೋಗ ಪತ್ತೆಗೆ ಬಳಕೆ ಆಗ್ಬೇಕು, ಜೊತೆಗೆ ಸಮಾಜ ಕಲ್ಯಾಣಕ್ಕೆ ಬಳಕೆ ಆಗ್ಬೇಕು ಅಂತ ನಮ್ಮೆಲ್ಲರ ಆಶಯ. ಜೊತೆಗೆ ಅದು ಯುದ್ಧಕ್ಕೂ ಬಳಕೆ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಯಾವುದೇ ಟೆಕ್ನಾಲಜಿ ಮೊದಲನೇ ಮಹಾಯುದ್ಧದಿಂದ ಹಿಡಿದು ಇವತ್ತಿನವರೆಗೂ ಯಾವುದೇ ಟೆಕ್ನಾಲಜಿ ಮೊದಲು ಇಂಪ್ಲಿಮೆಂಟ್ ಆಗೋದೇ ಸೈನ್ಯದಲ್ಲಿ. ಆ ರೀತಿಯಾದಂಥ ಸನ್ನಿವೇಶದಲ್ಲಿ AI ಕೂಡ ಅದಕ್ಕೆ ಹೊರತಾಗಿಲ್ಲ, ಸೈನ್ಯದಲ್ಲೇ ಇಂಪ್ಲಿಮೆಂಟ್ ಆಗಿದೆ. ಆಗ್ಲಿ, ನೋ ಪ್ರಾಬ್ಲಮ್. ಅದು ಸಮಾಜೋದ್ಧಾರಕ್ಕೂ ಬಳಕೆ ಆಗಲಿ. ಜೊತೆಗೆ ಈ ಒಂದು ಯುದ್ಧ ಏನಿದೆ ಅದು ಆದಷ್ಟು ಬೇಗ ನಿಲ್ಲಲಿ ಅನ್ನೋದಷ್ಟೇ ನಮ್ಮ ಆಶಯ. ಥ್ಯಾಂಕ್ ಯು.